ಸ್ನೇಹಿತರೆ, ಈ ನಮ್ಮ ನಾಯಣ್ಣಗೆ ಪಬ್ಲಿಸಿಟಿ ತಗೊಳ್ಳೋದು ಎಷ್ಟು ದೊಡ್ಡ ಚಟ ಆಗ್ಬಿಟ್ಟಿದೆ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾನೆ ಬರ್ತಿದ್ದೀರಾ. ವಿಮಲ್ ಅಲ್ಲಿ ಕಣದಲ್ಲೂ ಕೇಸರಿ ಅನ್ನೋ ತರ ಇವಯ್ಯನ್ ಮಾತಲ್ಲೂ ಸುಳ್ಳೆ. ಬುದ್ಧಿನೇ ಅಷ್ಟು. ಜೊತೆಗೆ ಬರಿಗೈಯಲ್ಲಿ ಬಾತ್ರೂಮ್ ತೊಳೆದಿದ್ದು, ನಾನು ಹಿಂಗೆ ಅಂತ ಪುಂಗಿದ್ದು ಎಲ್ಲಾನು ನೋಡಿರ್ತೀರಾ. ಆದ್ರೆ ಫೇಮಸ್ ಆಗ್ಬೇಕು ಅನ್ಕೊಂಡು ಜನ ಯಾರನ್ನ ಇಷ್ಟಪಡ್ತಿರ್ತಾರ ಅವರನ್ನ ಬೈದು ಜನಗಳ ಕೈಲಿ ಕ್ಯಾಕರಿಸಿ ಉಗಿಸ್ಕೊಂಡಾದ್ರು ವೈರಲ್ ಆಗ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡು ಗಿಲ್ಲಿ ಬಗ್ಗೆ ಆಚೆ ಕೂತ್ಕೊಂಡು ಬೇಜಾನ್ ಬಾಯ್ ಬಡ್ಕೋತಾವನೆ. ಬನ್ನಿ ನಮ್ ಗಿಲ್ಲಿ ಬಗ್ಗೆ ಈ ಬುಲ್ಲಿ ಬಾಯ್ ಬಡ್ಕೋತಿರೋದಕ್ಕೆ ಇವನ್ ಬಾಯಿಗೆ ಚಿಲ್ಲಿ ಇಟ್ಟು ಚಿಲ್ಲಿ ಚಿಕ್ಕಣ್ಣನ್ ಮಾಡುವ. ಕಂಟಿನ್ಯೂ. ಕನ್ನಡಿಗಾಂತರಲೇ ಮಿಸ್ಟರ್ ಪುಂಗಣ್ಣ ಅವರೇ, ಗಿಲ್ಲಿ ಕ್ರೇಜ್ ಹೊರಗಡೆ ಬೇಜಾನಿರೋದು ಗೊತ್ತಾಗಿ ನಿಮ್ ಕುಂಡಿ ಕುಲ್ ಮೇಲೆ ಇಟ್ಟಿರೋ ಕಬ್ಬಣದಂಗೆ ಕಾದು ಕೆಂಪಾಗಿ ಬೇಜಾನ್ ಊರ್ಕೊಂಡು ಗಿಲ್ಲಿಗೆ ಬೈಕೊಂಡು ಬಾಯಲ್ಲಿ ಬೇದಿ ಮಾಡ್ಕೋತಾ ಇದೀರಲ್ಲ, ಇದಕ್ಕೆಲ್ಲ ಏನ್ ಕಾರಣ ಅಂತ ಕೇಳಿದ್ರೆ ಅಣ್ಣ ಏನ್ ಹೇಳ್ದ ಗೊತ್ತಾ? ಪಟಾರ ತೊಡೆದ ಹಂಗೆ ಬಿದ್ದೋಗ್ಬಿಡ್ಬೇಕು ಅವ್ರು, ಆ ಲೆವೆಲ್ಗೆ ಸಿಟ್ಟಿದೆ ಅವ್ರ ಮೇಲೆ. ಹೌದಾ ನಾಯಣ್ಣ, ನೀನು ಒಂದ್ ಏಟ್ ಗಿಲ್ಲಿಗೆ ಹೊಡೆದ್ರೆ ಬಿದ್ದೋಗ್ಬಿಡ್ತಾನ. ಇರು ನೀನು ಒಳಗಡೆ ಇದ್ದಾಗ ಗಿಲ್ಲಿ ಪಕ್ಕದಲ್ಲಿ ನಿಂತಿದಾಗ ಏನಾಗಿತ್ತು ಅಂತ ಒಂದ್ ಸಣ್ಣ ಕ್ಲಿಪ್ ಹಾಕ್ತೀನಿ ನೋಡು. ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ನಮ್ ಕಷ್ಟ ನಮಗಷ್ಟೇ ಗೊತ್ತು, ಯಾರು ಅರ್ಥ ಮಾಡ್ಕೊಳಲ್ಲ. ನೋಡ್ದ ಗಿಲ್ಲಿ ಬರೀ ಅಂದಿದ್ದಕ್ಕೆ ಗಾಂಡ್ಗಾಬರಿಯಾಗಿ ಹುಚ್ಚ ಉಳ್ಕೊಳ್ಳೋ ಮಟ್ಟಕ್ಕೆ ಬೆಚ್ಚಿ ಬೆರ್ಗಾಗ್ಬಿಟ್ಟಿದ್ಯಾ. ನೀನು ಗಿಲ್ಲಿ ಹೊಡಿತೀಯಾ? ಲೋಪರ್ ತಗೊಂಬಂದು ಲೋ ನಾಯಣ್ಣ, ಗಿಲ್ಲಿಗೆ ಹೊಡಿತೀನಿ ಅದು ಇದು ಅನ್ನೋದೇನಾದ್ರೂ ಇದ್ರೆ ಇವಾಗ್ಲೇ ತಲೆಯಿಂದ ತೆಗೆದಾಕ್ಬಿಡು. ಯಾಕಂದ್ರೆ ನೀನು ಮನೆಯೊಳಗಾಗ್ಲಿ ಹೊರಗಡೆ ಆಗ್ಲಿ ಗಿಲ್ಲಿದು ಒಂದು ರೋಮ ಕೂಡ ಟಚ್ ಮಾಡೋಕ್ ಆಗಲ್ಲ. ಹಂಗೇನಾದ್ರೂ ಟಚ್ ಮಾಡ್ದೆ ಅನ್ನೋದೇ ಆದ್ರೆ ಅವ್ನ ಫ್ಯಾನ್ಸ್ಗಳು ನೀನು ಹುಡುಕೊಂಡು ಬಂದು ನೀನ್ ಕುಂಡಿ ಮೇಲೆ ಬಂಡಿ ಹಚ್ಚಿ ನೀನು ನಾಯಿ ಸತೀಶ ಅನ್ನೋದನ್ನು ನೋಡ್ದೆ ನಾಯಿ ಹೊಡೆದಂಗ್ ಹೊಡೆದ್ಬಿಡ್ತಾರೆ ಅಷ್ಟೇ. ಹೌದಾ? ಅಂದ್ರೆ ನಿಮ್ ಪ್ರಕಾರ ಇವಾಗ ಯಾರು ವಿನ್ ಆಗ್ತಾರೆ ಬಿಗ್ ಬಾಸ್ ಫೈನಲ್ ಅಲ್ಲಿ? ಅಂದ್ರೆ ಗಿಲ್ಲಿ ಜನ ಮುರ್ಲೋ ಜಾತ್ರೆ ಮುರ್ಲೋ ತರ ಅಷ್ಟು ಕೆಟ್ಟವನಿದ್ರು ಎಲ್ಲ ಗಿಲ್ಲಿಗೆ ಓಟ್ ಹಾಕ್ತಾ ಇದಾರೆ. ನಾಯಣ್ಣ, ನಿಂಗೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋದು ನೆಕ್ಸ್ಟ್. ಸದ್ಯಕ್ಕೆ ನಿಂಗೆ 60 ಆದ್ಮೇಲೆ ಅರಳೋ ಮರಳೋ ಅನ್ನೋ ತರ ಆಗಿದೆ ಅನ್ನೋದು. ಅಂದ್ರೆ ಗಿಲ್ಲಿ ಜನ ಮುರ್ಲೋ ಜಾತ್ರೆ ಮುರ್ಲೋ ತರ ಅಷ್ಟು ಕೆಟ್ಟವನಿದ್ರು ಎಲ್ಲ ಗಿಲ್ಲಿಗೆ ಓಟ್ ಹಾಕ್ತಾ ಇದಾರೆ. ಅಂದ್ರೆ ಅದರಿಂದ ಗಿಲ್ಲಿನೇ ಗೆಲ್ಲೋದು. ಆದ್ರೆ ಗಿಲ್ಲಿ ಗೆಲ್ಲೋದು ನನ್ಗೆ ಇಷ್ಟ ಇಲ್ಲ. ನನಗೆ ಬಂದ್ರು ಅಶ್ವಿನಿ ಗೌಡ ಮೇಡಮ್, ಇಲ್ಲ ರಕ್ಷಿತಾ, ಇಲ್ಲ ಸ್ಪಂದನ, ಇವ್ರು ಯಾರು ಒಳ್ಳೆಯವ್ರು ವಿನ್ ಆಗ್ಬೇಕು. ಅಲ್ಲ ಕಣ್ಲಾ ನಾಯಣ್ಣ, ಈ ವಿಡಿಯೋದಲ್ಲಿ ಜನ ಮರಳೋ ಜಾತ್ರೆ ಮರಳೋ ಗಿಲ್ಲಿ ಗೆಲ್ಲೋದು ನಂಗೆ ಇಷ್ಟ ಇಲ್ಲ, ಅಶ್ವಿನಿ ರಕ್ಷಿತಾ ಗೆಲ್ಬೇಕು ಅಂತಿರೋ ನೀನು ಬಿಗ್ ಬಾಸ್ ಇಂದ ಆಚೆ ಬಂದಾಗ ಏನ್ ಹೇಳಿದ್ದೆ ಗೊತ್ತಾ? ಬ್ರೈನಿಯಾಗಿ ಅಂದ್ರೆ ಗಿಲ್ಲಿ ನಟ ಅವರೇ ವಿನ್ನರ್ ಅಂತಾನೆ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಅಷ್ಟು ಜನಮನ ಗೆಲ್ತಾ ಇದಾರೆ, ಅಷ್ಟು ಕಾಮಿಡಿ ಮಾಡ್ಕೊಂಡು ಅವರು ಬೇರೆ ಎಲ್ಲಾದ್ರಲ್ಲೂ ಆಕ್ಟಿವ್ ಆಗಿದ್ದಾರೆ. ಒಂದೊಂದು ಆಟದಲ್ಲೂ ಅಷ್ಟು ಖುಷಿ ಕೊಡಿಸ್ತಾರೆ, ಅಷ್ಟು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಅದರಿಂದ ಗಿಲ್ಲಿ ನಟ ಅವ್ರು ಗೆಲ್ಬೋದು. ನೋಡ್ದ ವಯಸ್ಸಾದ್ಮೇಲೆ ಅವಾಗೊಂದು ಇವಾಗೊಂದು ಹೇಳೋದು ಕಾಮನ್ನು. ಅದಕ್ಕೆ ನಮ್ ಕಡೆ 60 ಆದ್ರೆ ಅರಳು ಮರಳು ಅಂತಾರೆ. ಇವಾಗ ನಿಂಗ್ ಆಗಿರೋದು ಆಗ್ತಿರೋದು ಅದೇ. ವಯಸ್ಸಾದ್ಮೇಲೆ ಹೆಂಗಿರ್ಬೇಕು. ಆಮೇಲೆ ಅದೇನದೇನೋದು ಗಿಲ್ಲಿ ಒಬ್ಬ ಅಷ್ಟು ಗಲೀಜು ಕೊಳಕ ಕಳ್ಳ ನನ್ನ ಲೈಫಲ್ಲೇ ನೋಡಿ. ಓಹೋ, ಗಲೀಜು ಕೊಳಕ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಆದ್ರೆ ಲಾಸ್ಟ್ ಅಲ್ಲಿ ಏನೋ ಹೇಳ್ದಲ್ಲ, ಅದೇನದು? ಕಳ್ಳ ನನ್ನ ಲೈಫಲ್ಲೇ ನೋಡಿ. ಕಳ್ಳ ನಿನ್ ಲೈಫ್ ಅಲ್ಲಿ ಈ ತರದ ಕಳ್ಳನ ನೋಡೇ ಇಲ್ವಾ? ಸರಿ ಬಿಡು ಗುರು, ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಕ್ಯಾಮ್ರಾಗಳ ಮುಂದೆ ಬಟ್ಟೆ ಗಿಟ್ಟೆ ಅಂಡರ್ವೇರ್ ಗಳನ್ನ ಕದ್ದಿರ್ಬೋದು, ಒಪ್ಕೊಳ್ಳೋಣ. ಆದ್ರೆ ನಿಂತರ ದೊಡ್ಡ ಕೇಸ್ಗಳಲ್ಲಿ ತಗ್ಲಾಕೊಂಡು ಆಚೆ ಬಂದಿಲ್ವಲ್ಲ ಗುರುವೇ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಹಿಯರ್. ಏನ್ ಗೊತ್ತಾ ನಾಯಣ್ಣ, ಸಿಂಪಲ್. ನಿಂಗೆ ಮುಖ್ಯವಾಗಿ ಬೇಕಾಗಿರೋದು ಪ್ರಚಾರ. ಸೊ ಗಿಲ್ಲಿನ ಜನ ಇವಾಗ ಇಷ್ಟಪಡ್ತವ್ರೆ, ಇದೇ ಒಳ್ಳೆ ಸಮಯ. ನಾನು ಇವಾಗ ಗಿಲ್ಲಿ ಕುಂಡಿಗೆ ಕೈ ಹಾಕಿ ಕೆರೆದ್ರೆ ಜನ ನಂಗೆ ಕೆರ ತಕೊಂಡು ಹೊಡಿತಾರೆ, ಅಲ್ಲೂ ಪ್ರಚಾರ ಸಿಗುತ್ತೆ ಅನ್ನೋ ಚೀಪ್ ಪಬ್ಲಿಸಿಟಿ ಗಿಮಿಕ್ಕು ನಿಂದು ಅಷ್ಟೇ. ಎಷ್ಟು ಕೆಟ್ಟವನು ಅಂದ್ರೆ ಲೈಫ್ ಅಲ್ಲಿ ನಾನು ಅವನಷ್ಟು ಕೆಟ್ಟವನು, ಅಷ್ಟು ಕೊಳಕ, ಅಷ್ಟು ಕಳ್ಳ ನಾನು ಲೈಫ್ ಅಲ್ಲಿ ನೋಡಿಲ್ಲ. ಅಲ್ಲ ಕಣೋ ನಾಯಣ್ಣ, ಗಿಲ್ಲಿ ಕೊಳಕ ಗಲೀಜು ಅದು ಇದು ಮಣ್ಣು ಮಸಿ ಅಂತ ಬೇಜಾನ್ ಬಾಯಲ್ಲಿ ಬೇದಿ ಮಾಡ್ಕೊಳ್ಳೋ ನೀನು ಅದ್ಯಾವ್ದೋ ಒಂದು ವಿಡಿಯೋದಲ್ಲಿ ಬರಿಗೈಯಲ್ಲೇ ಬಾತ್ರೂಮ್ ತೊಳಿತೀಯ. ಜೊತೆಗೆ ನಿಮ್ಮನೆದನ್ನು ಬಂದು ತೊಳಿತೀನಿ, ಅದ್ರದ್ದು ವಿಡಿಯೋ ಮಾಡಂಗಿದ್ರೆ ಮಾಡಿ. ನೋಡು ವಿಡಿಯೋ ಮಾಡೋದಾದ್ರೆ ಯಾರ ಮನೆ ಟಾಯ್ಲೆಟ್ ನ ಬೇಕಾದ್ರೂ ಬರೀ ಕೈಯಲ್ಲಿ ತೊಳಿತೀನಿ ಅಂತ ಪ್ರಚಾರಕ್ಕೋಸ್ಕರ ಕಕ್ಕನ ಕೈಯಲ್ಲಿ ತೊಳೆಯೋ ನೀನ್ ಗಲೀಜಾ ಇಲ್ಲ ಗಿಲ್ಲಿ ಗಲೀಜಾ? ಲೋ ನಾಯಣ್ಣ, ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೋ. ಮೈಯಲ್ಲಿರೋ ಗಲೀಜು ತೊಳೆದ್ರೆ ಹೊರಟೋಗುತ್ತೆ, ಆದ್ರೆ ಮನ್ಸಲ್ಲಿರೋ ಗಲೀಜು ಏನ್ ಮಾಡಿದ್ರು ಹೋಗಲ್ಲ, ಹೆಂಗೆ ಉಜ್ಜಿ ತೊಳೆದ್ರು ಹೋಗಲ್ಲ. ಸೊ ಗಿಲ್ಲಿ ಮೈಯಲ್ಲಿರೋ ಗಲೀಜ್ನ ಇವತ್ತಲ್ಲ ನಾಳೆ ಡಿಸಿಪ್ಲಿನ್ ಕಲ್ತ್ಕೊಂಡು ಕ್ಲೀನ್ ಮಾಡಬಹುದು, ಆದ್ರೆ ನಿಮ್ಗಳ ಮನ್ಸಲ್ಲಿರೋ ಗಲೀಜ್ನ ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡೋಕ್ ಆಗಲ್ಲ. ಎಂತ ಮಾತಾಡ್ದೆ ಮಗ?
ನನ್ ಕಣ್ಣು ಕಿವಿ ಮೂಗು ಬಾಯಿ ಪಂಚೇಂದ್ರಗಳೇ ಎಚ್ಚೆತ್ಕೊಂಡ್ಬಿಟ್ಟು. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಮಿಸ್ಟರ್ ಸತೀಶ್ ಕ್ಯಾಡಬಾಮ್ ಅವರೇ, ನೀವು ದಿನಕ್ಕೆ 20 ಸಲ ಸ್ನಾನ ಮಾಡ್ಕೊಂಡು, ಮುಖಕ್ಕೆ 30 ಕ್ರೀಮ್ ಮೆತ್ಕೊಂಡು, ಕೂದಲಿಗೆ ಕಲರ್ ಹಾಕೊಂಡು, ಸುಕ್ಕಾಗಿರೋ ದೇಹಕ್ಕೆ ಸೆಂಟ್ ಹೊಡ್ಕೊಂಡು, ನಿಮ್ಮನ್ನ ನೀವು ಎಷ್ಟೇ ಶುಚಿಯಾಗಿ ಇಟ್ಕೊಂಡ್ರು ಏನೂ ಯೂಸ್ ಇಲ್ಲ. ಯಾಕಂದ್ರೆ ನೀವು ಹಾಡೋ ಮಾತಲ್ಲೇ ನಿಮ್ ಮನ್ಸಲ್ಲಿರೋ ಕೊಳಕು ಎದ್ ಕಾಣಿಸ್ತಿರುತ್ತೆ, ಆಲ್ರೆಡಿ ಕಾಣಿಸ್ತಿದೆ. ಓಕೆನಾ? ನಿಮ್ಮ ಮನ್ಸಲ್ಲಿರೋ ಕೊಳಕು ಎಂತದ್ದು ಗೊತ್ತೇನ್ರಿ ಸತೀಶ್ ಕ್ಯಾಡಬಾಮ್ಸ್ ಅವ್ರೆ? ಬರೀ ಗೈಯಲ್ಲಿ ಬಾತ್ರೂಮ್ ತೊಳೆದ್ಬಿಟ್ಟು ಒಂದ್ ಕಡೆ ಹೇಳ್ತೀರಾ, ಏನ್ರಿ ಕೈಯಲ್ಲಿ ಏನು ಸೋಪ್ ಹಾಕೊಂಡು ತೊಳೆದ್ರೆ ಹೊಟ್ಟೋಗ್ಬಿಡಲ್ವಾ ಸರ್? ಏನಾದ್ರು ಸೌದೋಗುತ್ತಾ ಸರ್? ಇಲ್ಲ ಏನಾದ್ರು ಅವಮಾನನ ಸರ್? ಎಲ್ಲ ಬಡವರು BBMP ಅವರು ಎಲ್ಲಾರನ್ನು ಕರೆಸಿ ಅವ್ರಿಗೆ ದುಡ್ಡು ಕೊಟ್ಟು ತೊಳಸ್ತೀವಿ. ಅವರು ಮನುಷ್ಯರೇ, ನಾನು ಮನುಷ್ಯರೇ. ಅದೇ ಇನ್ನೊಂದ್ ಕಡೆ ಬಂದು ಗಿಲ್ಲಿನ ಮತ್ತೆ ಗಿಲ್ಲಿ ಫ್ಯಾನ್ಸ್ ನ ಅವನ್ ಫ್ಯಾನು ಎಲ್ಲ ಸ್ಲಮ್ ಅವ್ರು ಇರ್ತಾರೆ, ಅವ್ರು ಬರೀ ಸ್ಲಮ್ ತರಾನೇ ಬರ್ದಿರ್ತಾರೆ ಅಂತೀರಾ. ಹಂಗಾದ್ರೆ ನಿಮ್ಮ ಪ್ರಕಾರ ಸ್ಲಮ್ ಅಲ್ಲಿರೋ ಜನ ಯಾರು ಮನುಷ್ಯರಲ್ವಾ? ಇನ್ನೊಂದು ಪೌರ ಕಾರ್ಮಿಕರ ಬಗ್ಗೆ ಅಷ್ಟೊಂದು ಕಾಳಜಿ ಇರೋ ನಿಮ್ಗೆ ಸ್ಲಮ್ ಅಲ್ಲಿ ಅತಿ ಹೆಚ್ಚಾಗಿ ವಾಸ ಇರೋದು ಇದೇ ಪೌರ ಕಾರ್ಮಿಕರು ಅನ್ನೋದು ಗೊತ್ತಿಲ್ವಾ? ಮಿಸ್ಟರ್ ಸತೀಶ್ ಅವರೇ, ಬರಿಗೈಯಲ್ಲಿ ಬಾತ್ರೂಮ್ ತೊಳೆಯೋದನ್ನ ಬಿಟ್ಟು ನಿಮ್ಮ ಪ್ರಚಾರಕ್ಕೆ ಇನ್ನೊಬ್ಬರ ಮೇಲೆ ಇಲ್ಲ ಸಲ್ಲದನ್ನ ಮಾತಾಡಿ ನಿಮ್ಮ ಮನಸ್ಸಲ್ಲಿರೋ ಕೊಳಕನ್ನ ಆಚೆ ಹಾಕ್ತಿದಿರಲ್ಲ, ಆ ಕೊಳಕನ್ನ ಮೊದಲು ಕ್ಲೀನ್ ಮಾಡಿ. ಎಲ್ಲದಕ್ಕೂ ಮೈಗಳ್ಳ ಅಂದ್ರೆ ಒಂದು ಕೆಲಸ ಹೇಳಿದ್ರು ತಪ್ಪಿಸ್ಕೊಂಡು ಓಡಾಡ್ತಾನೆ, ಇಲ್ಲ ಕಾಟಾಚಾರಕ್ ಮಾಡ್ತಾನೆ, ಆಮೇಲೆ ಗಲೀಜಾಗಿ ಮಾಡ್ತಾನೆ. ಏನಕ್ಕೆ ನೆಕ್ಸ್ಟ್ ಅವ್ನು ಹೇಳ್ಬಾರ್ದು ಅಂತ ಆ ತರ ಅಂದ್ರೆ ಅಷ್ಟು ಕಲ್ಚರ್ಲೆಸ್ ಫ್ಯಾಮಿಲಿಯಿಂದ ಬಂದಿದ್ದಾನೆ. ಅದು ಅವ್ರ ಅಪ್ಪ ಅಮ್ಮ ದೇವ್ರಂತವ್ರು ಒಳ್ಳೆಯವರು, ಅಂದ್ರೆ ಇವನೊಬ್ಬ ಮಾತ್ರ ಆತರ ಮೆಂಟಲ್ ತರ ಉಟ್ಬಿಟ್ಟಿದ್ದಾನೆ. ನನ್ಗೆ ಯಾಕೋ ಡೌಟು ಗುರು, ಇಲ್ಲಿ ನೀನು ಗಿಲ್ಲಿ ಬಗ್ಗೆ ಹೇಳೋ ಬದಲು ನಿನ್ ಬಗ್ಗೆನೆ ನೀನ್ ಹೇಳ್ಕೊತಾ ಇದೀಯಾ ಅಂತ. ಹೌದು, ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮ ದೇವ್ರಂತವ್ರೆ, ಆದ್ರೆ ನೀನಿದ್ಯಲ್ಲ ನೀನು ಮೆಂಟ್ಲು ಬೆರ್ಗು ಬೆಪ್ ನನ್ನ ಮಗ. ಆಮೇಲೆ ಇನ್ನೊಂದು, ನೀನ್ ಹೇಳೋ ತರ ಗಿಲ್ಲಿ ಕಲ್ಚರ್ಲೆಸ್ ಫ್ಯಾಮಿಲಿಯಿಂದ ಬಂದಿಲ್ಲ ಗುರು, ಅವನೊಬ್ಬ ರೈತಾಪಿ ಕುಟುಂಬದಿಂದ ಬಂದಿರೋ ಪಕ್ಕ ಹಳ್ಳಿ ಹುಡುಗ. ನಮ್ಮ ಹಳ್ಳಿ ಕಡೆ ತುಂಡೈಕ್ಲು ಅಂದ್ರೆ ಹಿಂಗೇನೆ ಆಡೋದು, ಅದು ನಿಂಗೆ ಗೊತ್ತಿಲ್ಲ. ಯಾಕಂದ್ರೆ ನೀನು ಮನುಷ್ಯರಿಗಿಂತ ನಾಯಿ ಜೊತೆನೆ ಅಲ್ವಾ ಜಾಸ್ತಿ ಜೀವನ ಮಾಡಿರೋದು, ಅದಕ್ಕೆ. ನೀನು ಪಾಯಿಂಟ್ ಕರೆಕ್ಟ್. ಇನ್ನೊಂದ್ ಏನ್ ಗೊತ್ತೇನೋ ನಾಯಣ್ಣ, ನೀನು ಗಿಲ್ಲಿ ಬಗ್ಗೆ ಇಷ್ಟೆಲ್ಲ ಹರ್ಚ್ಕೊಂಡು ಕಿರ್ಚ್ಕೊಂಡು ಮೈ ಪರ್ಚ್ಕೋತಿರೋದ್ ನೋಡಿದ್ರೆ ನಂಗೆ ಒಂದ್ ಗಾದೆ ನೆನಪಾಗ್ತಿದೆ. ಏನದು? ಕೈಲಾಗದವರು ಮೈ ಪರ್ಚ್ಕೊಂಡ್ರಂತೆ. ಇವಾಗ ನಿನ್ನ ಸ್ಥಿತಿ ಹಂಗೆ ಆಗಿರೋದು. ಒಳಗಡೆ ಇದ್ದಾಗ ಏನೂ ಕಿಸಿಯೋಕಾಗ್ದೆ, ಹೊರಗಡೆ ಬಂದ್ಮೇಲೆ ನಾನು ಅಗದು ಹಾಕಿ ಕಡ್ದು ಕಟ್ಟೆ ಹಾಕ್ಬಿಡ್ತೀನಿ ಅನ್ನೋ ತರ ಬೊಗಳ್ತಾ ಇದೀಯ ಅಷ್ಟೇ. ಇಲ್ಲ, ಅದರಿಂದ ಜನ ಅವನ್ನ ತುಂಬಾ ಒಳ್ಳೆಯವ್ರು ಅಂದ್ಕೊಂಡಿದ್ದಾರೆ. ಆದ್ರೆ ಆ ತರ ನಾನು ಚಿಕ್ಕ ಬುದ್ಧಿ, ಕೆಟ್ಟ ಬುದ್ಧಿ, ಜಲಸ್ ಬುದ್ಧಿ, ಕಳ್ತನದ ಬುದ್ಧಿ, ಇರಿಟೇಷನ್ ಮಾಡೋ ಕ್ಯಾರೆಕ್ಟರು, ಅವನ ಜೊತೆ ಯಾರು ಕಟ್ಕೊಂಡವ್ರು ಒನ್ ನೈಟು ಇರಕ್ಕಾಗಲ್ಲ, ಅಷ್ಟು ಇರಿಟೇಷನ್ ಕ್ಯಾರೆಕ್ಟರ್. ಅಯ್ಯಯ್ಯೋ, ಹೌದಾ? ಅವ್ನ್ ಮದ್ವೆ ಆಗೋ ಹುಡುಗಿ ಒಂದ್ ರಾತ್ರಿನೂ ಇರಲ್ವಾ, ಬಿಟ್ಟು ಹೋಗ್ಬಿಡ್ತಾಳ? ಹಂಗಾದ್ರೆ ನಿನ್ ಜೊತೆ ನಿನ್ನ ಧರ್ಮ ಪತ್ನಿ ಅವರು ಎಷ್ಟು ವರ್ಷ ಸಂಸಾರ ಮಾಡಿದ್ರು ಗುರುವೆ? ಅವ್ರು ಬೇರೆ ಏನೋ ಅಫೇರ್ ಇತ್ತು ಅಂತ ಅನ್ಕೊಳ್ತೀನಿ. ಅದರಿಂದ ಅವ್ರಿಗೆ ಡೇ ಒನ್ ಇಂದನೂ ಗಂಡ, ಅತ್ತೆ, ಮಾವ, ನನ್ ಮನೆ, ನನ್ ಸೊತ್ತು ಅನ್ನೋದು ಅವ್ರಿಗೆ ಇರ್ಲೇ ಇರಲಿಲ್ಲ. ಆದ್ರೆ ಅವ್ರ ಮನಸ್ಸೆಲ್ಲ ಬೇರೆ ಕಡೆ ಎಲ್ಲೋ ಇತ್ತು. ಅವ್ರ ಜೊತೆನೆ ದಿನ ರಾತ್ರಿ ಆದ್ರೆ ಮಾತಾಡ್ಕೊಳ್ತಾ ಇದ್ರು, ಎಲ್ಲ ಮಾಡ್ತಿದ್ರು. ನನ್ಗೆ ಗೊತ್ತಾಗ್ತಾ ಇರಲಿಲ್ಲ ಫ್ಯಾಮಿಲಿ ಜೊತೆ ಮಾತಾಡ್ತಿದ್ರೆ ಅನ್ಕೊಂತಿದ್ದೆ. ಡೇ ಒನ್ ಇಂದನೇ ಭಿನ್ನಾಭಿಪ್ರಾಯ. 3 ದಿವಸಕ್ಕೆ ಜಗಳ ಸ್ಟಾರ್ಟ್ ಆಗುತ್ತೆ. ನೋಡ್ದಾ, ನೀನ್ ಕಟ್ಕೊಂಡು ಹೇಳ್ತೀನಿ, ಮದುವೆ ಆಗಿ 3 ದಿನಕ್ಕೆ ನಿನ್ನ ಬಿಟ್ಟು ಬೇರೆಯವರ ಜೊತೆ ಲವ್ವಿ ಡವ್ವಿ ಮಾಡೋ ಮಟ್ಟಕ್ಕೆ ನಿಂದೆ ಅಲ್ಸ್ಕೊಂಡು ಹತ್ತಿಕಾಯಿ ಆಗಿ ಗಬ್ಬು ನಾರ್ತಿದೆ. ಹಂಗಿದ್ರು ಮದುವೆ ಆಗ್ದಿರೋ ಗಿಲ್ಲಿ ಬಗ್ಗೆ ಅವ್ನ ಹೆಂಡತಿ ಒಂದೇ ರಾತ್ರಿಗೆ ಬಿಟ್ಟೋಗ್ಬಿಡ್ತಾಳೆ ಅಂತ ಮಾತಾಡ್ತಿದ್ಯಲ್ಲ. ನೀನ್ ಜನ್ಮಕ್ಕೆ ನಾನು ಎಕಡ ಹಾಕ ಏನ್ ಮಾಡ್ತೀಯ ಗುರು? ಹೆಂಡತಿ ಬಿಟ್ಟೋದ್ಮೇಲೆ ನಾಯಿಗಳ ಜೊತೆ ಜೀವನ ಮಾಡಿ ಮಾಡಿ ಒಳ್ಳೆ ರೇಬಿಸ್ ಬಂದಿರೋ ಬೀದಿ ನಾಯಿ ತರ ಬೊಗಳ್ಕೊಂಡು ಬೆರಗ್ ಬಂದಂಗ ಆಡ್ತಾ ಇದೀಯಾ. ಆಡು ನಿನ್ ತರನೇ ಪಬ್ಲಿಸಿಟಿ ತೆವಲಿಗೆ ತರಲೆ ತರ ಆಡ್ತಿದ್ದ ಅರಬೇರಿಕೆಗಳೆಲ್ಲ ಆಲ್ರೆಡಿ ಅಂಡರ್ ಗ್ರೌಂಡ್ ಸೇರ್ಕೊಂಡು ಅಮ್ಮಿಕೊಂಡು ಕುಂತವ್ರೆ. ನಿಂಗೂ ಅದೇ ಸ್ಥಿತಿ ಆದಷ್ಟು ಬೇಗ ಬರುತ್ತೆ. ಜನ್ಮಕ್ಕೆ ಹೋಗೋ. ಗಿಲ್ಲಿ ಅಂತೂ ತುಂಬಾ ತುಳಿತಾ ಇದಾರೆ. ಇವಾಗ ನೋಡಿ, ಬಂದು ಗೆಸ್ಟ್ ಬಂದು ಒಂದ್ ದಿವಸ ಆಗಿದೆ. ಇಲ್ಲ ಗಿಲ್ಲಿನೇ ಬೇರೆಯವ್ರನ್ನ ಎಲ್ಲಾರನ್ನೂ ತುಳಿತಾ ಇದಾರೆ. ನನ್ನನ್ನು ತುಳಿದಿದ್ದು ಗಿಲ್ಲಿನೇ. ಕತೆಗೆ ಎಲ್ಲ ಗುರು, ಮನೆಯೊಳಗಿದ್ದಾಗ ನೀನ್ ಬಾಯಿಗೆ ಗಿಲ್ಲಿ ಏನಾದ್ರು ಅವ್ನ್ ದಾಂಡಿ ಏನಾದ್ರು ತುರ್ಕಿದ್ನ ಏನು ಮಾತಾಡೋಕ್ ಬಿಟ್ಟಿಲ್ಲ ಅನ್ಕೊಂಡು ಸಾಯ್ತಿದೆಯಲ್ಲ. ನೀವು 4 ಕಡೆ ಹೋದಾಗ 4 ಜನ ನಿಮ್ ಮರ್ಯಾದೆ ಕೊಟ್ರೆ ನಕ್ಕೊಂಡು ಖುಷಿಯಾಗಿರ್ತೀರ. ಅಲ್ಲೆಲ್ಲ ನಿಮ್ನ ಕೇವಲವಾಗಿ ನೋಡೋದು, ಒಂಥರ ಚೀಪಾಗಿ ಮಾತಾಡೋದು, ಕೆಟ್ಟದಾಗಿ ಬೈಯೋದು, ಮಾತಾಡಕ್ ಬಿಡಲ್ಲ. ಆತರ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಮೂಡೇ ಬರೋದಿಲ್ಲ. ಒಂದ್ ಹೇಳ್ತೀನಿ ಕೇಳಿಸ್ಕೊ ನಾಯಣ್ಣ, ನೀನು ಹೇಳೋದ್ರಲ್ಲಿ ಇರೋದ್ರಲ್ಲಿ ಮಾತಾಡೋದ್ರಲ್ಲಿ ಸತ್ಯ, ಘನತೆ, ಗಾಂಭೀರ್ಯತೆ ಇದ್ದಾಗ ನಾವ್ ಎಲ್ಲೇ ಹೋದ್ರು 4 ಜನ ಏನೋ 400 ಜನನೂ ಮರ್ಯಾದೆ ಕೊಟ್ಟೇ ಕೊಡ್ತಾರೆ. ಆದ್ರೆ ನೀನ್ ಆಡೋ ಮಾತಿಗೂ ಇರೋ ರೀತಿಗೂ ಮಾಡೋ ಕೆಲ್ಸಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ನೀನ್ ಹೇಳೋದೆಲ್ಲ ಶುದ್ಧ ಸುಳ್ಳು ಅಂತ ಗೊತ್ತಾದಾಗ ಯಾವ ನನ್ನ ಮಗಾನು ಮರ್ಯಾದೆ ಇರ್ಲಿ ಹತ್ರಕ್ಕೂ ಸೇರ್ಸಲ್ಲ. ಮೊದ್ಲು ನೀನ್ ನೆಟ್ಟಿಗಿರೋದ್ ಕಲ್ತ್ಕೋ ನಾಕಾಣಿ ನನ್ ಮಗ್ನೆ. ಸ್ನೇಹಿತರೆ, ಈ ನಾಯಣ್ಣಂದು ಪಾರ್ಟ್ 3 ವಿಡಿಯೋ ಸಹ ಬರುತ್ತೆ. ಅದನ್ನ ನಾನು ನನ್ನ ಸೆಕೆಂಡ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗ್ಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.